ದಿಢೀರಾಗಿ ಮಾಡುವಂತಹ ಈ ಚಟ್ನಿ ರೆಸಿಪಿ ತುಂಬಾನೇ ರುಚಿಯಾಗಿರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಸುಲಭವಾಗಿ ರುಚಿಕರವಾದಂತಹ ಒಂದೊಳ್ಳೆ ಚಟ್ನಿ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬಾಯಿ ಕೆಟ್ಟಿದೆ, ಏನಾದ್ರೂ ರುಚಿಕರವಾದಂತಹ ಸಾಂಬಾರ್ ಮಾಡಬೇಕು ಅಥವಾ ಚಟ್ನಿ ಮಾಡಬೇಕು ಅಂದಾಗ ಈ ಚಟ್ನಿಯನ್ನ ಟ್ರೈ ಮಾಡಿ. ತುಂಬಾನೇ ರುಚಿಯಾಗಿರುತ್ತೆ, ಬಿಸಿ ಅನ್ನದ ಜೊತೆಗೆ ರೊಟ್ಟಿಗೆ ಎಲ್ಲ. ಬನ್ನಿ ಈ ಸಿಂಪಲ್ ಆಗಿರುವಂತಹ ಹಾಗೂ ರುಚಿಕರವಾಗಿರುವಂತಹ ಈ ಚಟ್ನಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಚಟ್ನಿ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಗ್ಯಾಸ್ ಮೇಲೆ ಈ ರೀತಿ ಕಂಬಿ ಸ್ಟ್ಯಾಂಡ್ ಅನ್ನ ಇಟ್ಟಿದ್ದೇನೆ. ಆನಂತರ 2 ಬದನೆಕಾಯಿನ ತೆಗೆದುಕೊಂಡಿದ್ದೇನೆ. ಈ ಬದನೆಕಾಯಿಗೆ ಸ್ವಲ್ಪ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿ ನಂತರ ಚಾಕುವಿನಿಂದ ಈ ರೀತಿಯಾಗಿ ಒಂದೆರಡು ಕಡೆ ಕಟ್ ಮಾಡ್ತಾ ಇದ್ದೇನೆ. ನೋಡ್ಬೋದು, ಈ ರೀತಿಯಾಗಿ ಕಟ್ ಮಾಡಿ ಈ ಬದನೆಕಾಯಿನ ಈ ಕಂಬಿ ಮೇಲೆ ಇಟ್ಟು ಇದನ್ನ ಮೀಡಿಯಂ ಉರಿ ಅಥವಾ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ನಾವು ಈ ಬದನೆಕಾಯಿನ ಸುಡಬೇಕಾಗುತ್ತೆ. ಅನಂತರ ಈ ಬದನೆಕಾಯಿ ಜೊತೆಗೇನೆ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಟೊಮ್ಯಾಟೊನು ಸಹ ಇಡ್ತೇನೆ. ಅನಂತರ ಮೀಡಿಯಂ ಸೈಜಿನ ಒಂದು ಈರುಳ್ಳಿ, ಹಾಗೇನೆ ಒಂದು 2 ಹಸಿಮೆಣಸಿನಕಾಯಿನೂ ಸಹ ತೆಗೆದುಕೊಂಡಿದ್ದೇನೆ. ಹಾಗೇನೆ ನಾನಿಲ್ಲಿ ಒಂದೆರಡು ಒಣಮೆಣಸಿನಕಾಯಿನೂ ತೆಗೆದುಕೊಂಡಿದ್ದೇನೆ. ಇಲ್ಲಿ ಜಾಗ ಇಲ್ಲದೆ ಇರೋ ಕಾರಣ ಆಮೇಲೆ ಇವನ್ನ ನಾನು ಸುಡ್ತೇನೆ. ಒಂದು ಕಡೆ ಇವು ಸುಟ್ಟಿದಾವೆ ಅಂದಾಗ ಟರ್ನ್ ಮಾಡ್ಕೊಳ್ತಾ ಚೆನ್ನಾಗಿ ಇವು ಕಪ್ಪಗಾಗ್ಬೇಕು, ಅಲ್ಲಿವರೆಗೂ ಇವನ್ನ ಇದೇ ರೀತಿ ಚೆನ್ನಾಗಿ ಸುಡಬೇಕು. ಈ ಈರುಳ್ಳಿ ಟೊಮ್ಯಾಟೊನು ಸಹ ಒಂದು ಕಡೆ ಚೆನ್ನಾಗಿ ಸುಟ್ಟಿದಾವೆ ಅಂದಾಗ ಟರ್ನ್ ಮಾಡ್ಕೊಳ್ತಾ ಈವನ್ ಆಗಿ ಇವನ್ನ ಈ ರೀತಿಯಾಗಿ ಸುಡಬೇಕಾಗುತ್ತೆ. ಈ ರೀತಿಯಾಗಿ ಬದನೆಕಾಯಿ ಈರುಳ್ಳಿ ಎಲ್ಲ ಸುಟ್ಟು ನಾವು ಈ ಚಟ್ನಿನ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ. ಲೋ ಟು ಮೀಡಿಯಂ ಉರಿಲೇನೆ ನಾವು ಇವನ್ನ ಸುಡಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ಟು ನಾವು ಸುಡ್ಲಿಕ್ಕೆ ಹೋದ್ರೆ ಬೇಗನೆ ಕಪ್ಪಗಾಗ್ತವೆ, ಒಳಗೆ ಬೆಂದಿರಲ್ಲ. ನೋಡಿ, ಬದನೆಕಾಯಿ ಚೆನ್ನಾಗಿ ಸುಡ್ತಾ ಇದ್ದಾವೆ. ಈ ರೀತಿ ಟರ್ನ್ ಮಾಡ್ಕೊಳ್ತಾ ನಾವು ಸುಡ್ಬೇಕಾಗುತ್ತೆ. ಈ ಹಸಿಮೆಣಸಿನಕಾಯಿ ಬೇಗನೆ ಸುಟ್ಟೋಗ್ತವೆ, ಹಾಗಾಗಿ ಇವನ್ನ ತೆಗೆದು ಅನಂತರ ನಾನಿಲ್ಲಿ ಒಂದೆರಡು ಒಣಮೆಣಸಿನಕಾಯಿನ ತೆಗೆದುಕೊಂಡಿದ್ದೆ. ಒಣಮೆಣಸಿನಕಾಯಿ ಹಾಗೂ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು ಇವನ್ನ ಸ್ವಲ್ಪ ನಾವು ಸುಡಬೇಕು. ನೋಡಿ, ಒಣಮೆಣಸಿನಕಾಯಿ ಸಹ ಚೆನ್ನಾಗಿ ಸುಟ್ಟಿದ್ದಾಗಿದೆ. ಇವನ್ನು ಸಹ ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಈ ಬೆಳ್ಳುಳ್ಳಿ ಬದನೆಕಾಯಿನ ಇನ್ ಸ್ವಲ್ಪ ಟರ್ನ್ ಮಾಡ್ಕೊಳ್ತಾ ಇನ್ ಸ್ವಲ್ಪ ಇದನ್ನ ಸುಡಬೇಕಾಗುತ್ತೆ. ನೋಡಿ, ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸುಟ್ಟಿದ್ದಾಗಿದೆ. ಗ್ಯಾಸ್ ಅನ್ನು ಆಫ್ ಮಾಡಿ ಇವನ್ನ ಒಂದು ಪ್ಲೇಟಿಗೆ ತೆಗೆದು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಮೊದಲಿಗೆ ನಾವು ತೆಗೆದಂತಹ ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯಿನ ಈ ರೀತಿ ಮುರಿದು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೇನೆ. ಹಾಗೇನೆ ಈ ಬೆಳ್ಳುಳ್ಳಿನ ಬಿಡಿಸಿ ತಗೋಬರ್ತೇನೆ. ನಂತರ ನಾನಿಲ್ಲಿ ಬದನೆಕಾಯಿ ಟೊಮೆಟೊನ ತೋರಿಸ್ತಾ ಇದ್ದೇನೆ. ನೋಡ್ಬೋದು, ಈ ಟೊಮೆಟೊ ಸಿಪ್ಪೆನ ತೆಗೆದು ಇದನ್ನು ಸಹ ಚಿಕ್ಕ ಮಿಕ್ಸಿ ಜಾರಿಗೆನೆ ಸೇರಿಸ್ತಾ ಇದ್ದೇನೆ. ಅನಂತರ ಈ ಬದನೆಕಾಯಿನ ತುಟ್ಟನ್ನ ಕಟ್ ಮಾಡಿ ಮಧ್ಯೆ ಒಮ್ಮೆ ಈ ರೀತಿ ಓಪನ್ ಮಾಡಿ ನೋಡ್ಬೇಕಾಗುತ್ತೆ. ನೋಡಿ ನಾವು ಇದನ್ನು ಸಹ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೇನೆ. ಜಾಸ್ತಿ ಸೀದೋಗಿದ್ದಾವೆ ಅಂದಾಗ ಸ್ವಲ್ಪ ಈ ರೀತಿ ಮೇಲ್ಭಾಗನ ತೆಗೆದು ನಾವು ತೊಳೆದು ಬೇಕಾದ್ರೂ ಹಾಕೊಳ್ಬೋದು. ಈ ಬದನೆಕಾಯಿನ ಒಮ್ಮೆ ಈ ರೀತಿಯಾಗಿ ಓಪನ್ ಮಾಡಿ ನೋಡಿ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಈ ಬದನೆಕಾಯಿನ ಹಾಕಿದ್ದೇನೆ. ಈ ಈರುಳ್ಳಿನೂ ಸಹ ಸಿಪ್ಪೆನ ತೆಗೆದು ಇದನ್ನು ಸಹ ಒಂದು 4 ಭಾಗ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಂತರ ಇದಕ್ಕೇನೆ ಸುಳಿದಿರುವಂತಹ ಬೆಳ್ಳುಳ್ಳಿನೂ ಸಹ ಸೇರಿಸ್ತಾ ಇದ್ದೇನೆ. ಸುಟ್ಟು ಸುಳಿದಿರುವಂತಹ ಬೆಳ್ಳುಳ್ಳಿ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೇನೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಅನಂತರ ನಾನಿಲ್ಲಿ ಒಂದು ಮಾವಿನಕಾಯಿನ ತೆಗೆದುಕೊಂಡಿದ್ದೇನೆ. ಈ ಮಾವಿನಕಾಯಿನ ತೊಳೆದು ಒಂದು 1/4 ಭಾಗದಷ್ಟು ಮಾತ್ರ ತಗೋಬೇಕಾಗುತ್ತೆ. ಜಾಸ್ತಿ ಏನು ಬೇಕಾಗಿಲ್ಲ. ಒಂದು 1/4 ಭಾಗದಷ್ಟು ಮಾತ್ರ ಈ ರೀತಿ ಮಿಕ್ಸಿ ಜಾರಿಗೆ ಸೇರಿಸಿ
ಇದನ್ನ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ನಾವು ತರಿತರಿಯಾಗಿ ರುಬ್ಕೊಳ್ಬೇಕು. ನಾನಿಲ್ಲಿ ಈ ಚಟ್ನಿಗೆ ಹುಳಿಗೆ ಅಂತ ಮಾವಿನಕಾಯಿನ ಬಳಸಿದ್ದೇನೆ. ಹಾಗೇನೆ ಈ ಮಾವಿನಕಾಯಿನ ಹಾಕಿ ಮಾಡೋದ್ರಿಂದ ಈ ಚಟ್ನಿ ತುಂಬಾನೇ ರುಚಿಯಾಗಿರುತ್ತೆ. ಈ ಮಾವಿನಕಾಯಿ ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡಿ ಹುಣಸೆ ಹಣ್ಣನ್ನಾದ್ರೂ ಬಳಸ್ಬೋದು. ಚಟ್ನಿ ರೆಡಿ ಆಗಿದೆ. ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡ್ಬೋದು ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಒಂದೊಳ್ಳೆ ಚಟ್ನಿ ರೆಸಿಪಿಯನ್ನ ನಾನಿಲ್ಲಿ ಈ ಚಟ್ನಿನ ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ನಾವಿಲ್ಲಿ ಮಾವಿನಕಾಯಿನ ಬಳಸಿ ಚಟ್ನಿನ ಮಾಡಿದ್ರಿಂದ ಹುಳಿ ಹುಳಿಯಾಗಿ ಖಾರವಾಗಿ ತುಂಬಾನೇ ರುಚಿಯಾಗಿರುತ್ತೆ. ಅನ್ನಕ್ಕೆ ಅಂತಲ್ಲ ರೊಟ್ಟಿ ಚಪಾತಿಗೆ ಎಲ್ಲ ಈ ಚಟ್ನಿ ರೆಸಿಪಿ ತುಂಬಾನೇ ರುಚಿಯಾಗಿರುತ್ತೆ. ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.